ನೀರಿಲ್ಲದೆ ಆರೋಗ್ಯವಿಲ್ಲ. ಜೀವ ವ್ಯವಸ್ಥೆ ನಿಂತಿರೋದೇ ನೀರಿನ ಮೇಲೆ. ನೀರು ಮಾನವನ ಪಾಲಿನ ಜೀವಜಲ. ಆದರೆ ಇದೇ ಜೀವಜಲಕ್ಕಾಗಿ ಕರುನಾಡಿನಲ್ಲಿ ತತ್ವಾರ ಶುರುವಾಗಿದೆ. ಸಾಲು ಸಾಲು ಸಮಸ್ಯೆಗಳು ಹುಟ್ಟುಕೊಂಡಿವೆ. ನೀರಿನ ಕೊರತೆ, ಫಸಲು ಬಾರದಂತೆ ಬಿಟ್ಟ ಬೆಳೆಗಾರರು. ತೋಟಗಾರಿಕೆ ಬೆಳೆಗಳಿಗೆ ಭೀಕರ ಬರ ಹೊಡೆತ ಕೊಟ್ಟಿದೆ. ವಿಜಯಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರು ದಿಕ್ಕೆಟ್ಟಿದ್ದಾರೆ. ಫಸಲಿಗೂ ಮುನ್ನ ಬೆಳೆಯನ್ನ ಚಾಟನೆ ಮಾಡಬೇಕು. ನೀರಿಲ್ಲದೆ ಚಾಟನೆ ಮಾಡ್ತಿಲ್ಲ. ದೇವರ ಹಿಪ್ಪರಗಿ, ಇಂಡಿ, ಚಡಚಣ ತಾಲೂಕು ಸೇರಿ ಜಿಲ್ಲೆಯಲ್ಲಿ 5,000-6,000 ಹೆಕ್ಟೇರ್ ಪ್ರದೇಶದ ಬೆಳೆಗೆ ಹೊಡೆತ ತಟ್ಟುತ್ತಿದೆ. ಬಾಯಿ ಕೊಳವೆ ಬಾಯಿನೂ ಬತ್ತೋಗ್ಯಾವ್ರಿ, ಇದ್ದು ಬಾಯಿನೂ ಬತ್ತೋಗ್ಯಾವ್ರಿ. ಬರೋದು ಚಾಟ್ನಿ ಇಲ್ಲ ಬಟ್ಟಾಕ, ನೀರು ಇಲ್ಲ ಬಟ್ಟಾಕ ಚಾಟ್ನಿ ಮಾಡಿಲ್ಲ ಸರ. ಮಳಿನೇ ಆಗಿಲ್ಲರಿ, ಒಂದು ಹನಿ ಇಲ್ಲ, ಬರಗಾಲ ಪರಿಸ್ಥಿತಿ ಅದ. ಹಿಂಗಾಗಿ ಎಲ್ಲ ಇದನ್ನ ಆಗಿಬಿಟ್ಟರೆ ಹಾಕ್ಬೇಕಂದ್ರು ಇದು ಆಗಲ್ರಿ. ಹಾಂ, ಬೆಳೆನೇ ಇಲ್ಲರಿ ಸರ, ಒಟ್ಟು ಲಾಸ್ ಅದ್ರಿ. ಧಾರವಾಡ ಜಿಲ್ಲೆಯಲ್ಲಿ ಕೊನೆಗೂ ಗೋಶಾಲೆ ತೆರೆಯಲು ಸಿದ್ಧತೆ. ಧಾರವಾಡದ 8 ತಾಲೂಕುಗಳಲ್ಲೂ ಬರ ಕೇಕೆ ಹಾಕ್ತಿದೆ. ಅದರಲ್ಲೂ ರೈತರ ಹೋರಾಟದಿಂದಾಗಿ ಜಿಲ್ಲೆಯಲ್ಲೀಗ ಮೇವು ಬ್ಯಾಂಕ್ ಓಪನ್ ಆಗ್ತಿದೆ. ಜಿಲ್ಲೆಯ 14 ಕಡೆ ಮೇವು ಬ್ಯಾಂಕ್ ತೆರೆಯಲು ಗುರುತಿಸಲಾಗಿತ್ತು. ಅಲ್ಲಿ ಗೋಶಾಲೆಗಳನ್ನು ಕೂಡ ಆರಂಭಿಸಲು ನಿರ್ಧರಿಸಲಾಗಿದೆ. ಇದು ದಾವಣಗೆರೆ ಜಿಲ್ಲೆಯ ಸೂಳೆಕೆರೆ, ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ. ದಾವಣಗೆರೆ, ಚಿತ್ರದುರ್ಗದ 90 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಇಲ್ಲಿಂದಲೇ ಆಗ್ತಿದೆ. ಆದರೆ ಬರದಿಂದಾಗಿ ಕೆರೆ ಖಾಲಿ ಆಗ್ತಿದೆ. ಕೆರೆಯಲ್ಲಿ 200ಕ್ಕೂ ಹೆಚ್ಚು ಪಂಪ್ ಸೆಟ್ ಇಟ್ಟಿದ್ದಾರೆ. ಭದ್ರಾ ಕಾಲುವೆಯಿಂದ ಕೆರೆಗೆ ನೀರು ಹರಿಸುವಂತೆ ಆಗ್ರಹಿಸಿದ್ದಾರೆ. ಈ ವರ್ಷ ಈ ಟೈಮಲ್ಲಿ 6ರಿಂದ 7 ಅಡಿ ನೀರಷ್ಟೇ ಇದೆ. ಇದು ಒಂದು 15ರಿಂದ 20 ದಿನ ಬರ್ಬೋದು. ಈ ಪರಿಸ್ಥಿತಿ 7-8 ವರ್ಷದ ಹಿಂದಗಡೆ ಆಗಿತ್ತು. ಈ ಸದ್ಯಕ್ಕೆ ಭದ್ರಾ ಕಾಲುವೆಯಿಂದ ನೀರು ಕೆರೆಗೆ ಹರಿಸಿದರೆ ಈ ಕೆರೆ ಇನ್ನೊಂದು 2-3 ತಿಂಗಳು ಉಳಿಯುವುದು. ಹಾವೇರಿಯಲ್ಲೂ ನೀರಿಗೆ ಹಾಹಾಕಾರ ಉಂಟಾಗಿದೆ. ಬಟ್ಟೆ ಪಾತ್ರೆ ತೊಳೆಯಲು ನೀರಿಲ್ಲ, ಕುಡಿಯೋದಕ್ಕೂ ನೀರು ಸಿಗ್ತಿಲ್ಲ. 15ರಿಂದ 20 ದಿನಕ್ಕೊಮ್ಮೆ ನೀರು ಬಿಡ್ತಿದ್ದಾರಂತೆ. 15 ಬರ್ತಾವ್ರಿ. ಇದು ಬೋರ್ ಬರ್ತಿತ್ತು, ತುಂಬ್ಕೊಳ್ತಿದ್ವಿ. ಇದು ಬಂದಾಗೈತ್ರಿ. ಇದು ಆಗಲೇ ಬಂದಾಗ 2 ತಿಂಗಳು ಆತ್ರಿ. ನಮ್ಮ ನೀರಿನ ಸಮಸ್ಯೆ ಭಾಳ ಆಯ್ತು ನೋಡ್ರಿ. ರಾತ್ರಿ ಹಗಲಿ ಅನ್ನಂಗಿಲ್ಲ, ನೀರು ತುಂಬೋದು, ನೀರಿಗೆ ನಿಲ್ಲೋದು. ಅಡುಗೆ ಮಾಡೋದು ಆಗಲ್ಲ, ಅಲ್ಲಿ ಗಂಡು ಮಕ್ಳಿಗೆ ಹೊರಗೆ ಕಳ್ಸೋಕ್ಕಾಗಂಗಿಲ್ಲ. ನಮ್ಗೆ ಹಂಗಾಗೈತಿ ಸಮಸ್ಯೆ. ಚಿಕ್ಕಮಗಳೂರು ಜಿಲ್ಲೆಯ ಬಯಲು ಸೀಮೆ ಭಾಗದಲ್ಲಿ ಜಲದಾಹ ಉಂಟಾಗಿದೆ. ಅಂತರ್ಜಲ ಕುಸಿತದಿಂದ ಅಡಕೆ ತೋಟ ನಾಶವಾಗ್ತಿದೆ. ಕಡೂರು, ತರೀಕೆರೆ ಸೇರಿ ಹಲವು ತಾಲೂಕಲ್ಲಿ 100 ಎಕರೆ ಅಡಕೆ ತೋಟ ಒಣಗ್ತಿವೆ. ನೀರು ಸಿಗದೆ ಅಡಕೆ ಹಳದಿ ಬಣ್ಣಕ್ಕೆ ತಿರುಗಿವೆ. ಅದೇನೇ ಹೇಳಿ, ಬರದಿಂದಾಗಿ ರಾಜ್ಯದುದ್ದಕ್ಕೂ ಸಾಲು ಸಾಲು ಸಂಕಷ್ಟಗಳು ತಲೆ ಎತ್ತಿವೆ. ಬ್ಯೂರೋ ರಿಪೋರ್ಟ್, TV9.